ಪಕ್ಷಿ ತುಂಬಾನೇ ಸೋಂಬೇರಿ ಪಕ್ಷಿ ಆಗಿತ್ತು. ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಮತ್ತು ಪಕ್ಷಿಗಳಿಗೂ ಅದರ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು. ಸ್ವಲ್ಪ ದಿನದಿಂದ ಅದು ಗರ್ಭವತಿ ಆಗಿತ್ತು. ಮತ್ತೆ ಅದು ಮೊಟ್ಟೆ ಇಡುವ ಸಮಯ ಕೂಡ ಬಂದ್ಬಿಡ್ತು. ನೋಡ್ತಿದ್ರೆ ಸ್ವಲ್ಪ ದಿನದಲ್ಲೇ ನಾನು ಮೊಟ್ಟೆ ಇಡ್ತೀನಿ ಅನ್ಸ್ತಿದೆ. ಆದ್ರೆ ನನ್ನ ಹತ್ರ ನನ್ಗಂತ ಒಂದು ಗೂಡು ಇಲ್ಲ ಅಲ್ವಾ? ಹಂಗಂತ ಯೋಚನೆ ಮಾಡಿ ಅದು ಹಾರ್ಕೊಂಡು ಬುಲ್ಬುಲ್ ಹತ್ರ ಹೋಗುತ್ತೆ. ಬುಲ್ಬುಲ್ ಅಕ್ಕ, ನೀನು ಹೆಂಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೆಂಗಿದೀಯಾ? ನಾನು ಚೆನ್ನಾಗಿದ್ದೀನಿ. ನಾನು ಯಾವಾಗ್ಲಾದ್ರೂ ಮೊಟ್ಟೆ ಇಡ್ಬೋದು ಅನ್ಸ್ತಿದೆ. ಆದ್ರೆ ನನ್ನ ಹತ್ರ ಒಂದು ಗೂಡು ಸಹ ಇಲ್ಲ. ಆದ್ರೆ ನಿನ್ ಗೂಡಲ್ಲಿ ತುಂಬಾ ಜಾಗ ಇದೆ ಅಲ್ವಾ? ನಿನ್ಗೆ ಇಷ್ಟ ಇದ್ರೆ ನಾನ್ ನಿನ್ ಗೂಡಲ್ಲಿ ಮೊಟ್ಟೆ ಇಡ್ಬೋದಾ? ಅದಕ್ಕೆ ಬುಲ್ಬುಲ್ ಹೀಗಂತ ಹೇಳುತ್ತೆ. ಅಯ್ಯೋ, ನನ್ ಕೈಲಿ ಕೊಡಕ್ಕಾಗಲ್ಲ. ಯಾಕಂದ್ರೆ ನಾನು ಮೊಟ್ಟೆ ಇಡ್ತೀನಿ. ಆದ್ರಿಂದ ನಾನ್ ಮೊಟ್ಟೆ ಇಡಿಯೋ ಸಮಯದಲ್ಲಿ ಎಲ್ಗೋಗ್ಲಿ? ಮತ್ತೆ ನಾನು ಬೇರೆಯವ್ರ ಹತ್ರ ಈ ತರ ಬೇಡ್ಕೊಂಡು ಹೋಗ್ಬೇಕು. ಅದನ್ನ ಕೇಳಿ ಮುನ್ಮುನ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಮತ್ತೆ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಅದು ಹಾರಿದ ನಂತರ ಅದು ಟೀನು ಹತ್ರ ಹೋಗುತ್ತೆ. ಮತ್ತೆ ಟೀನು, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನನಗೆ ನೀನು ಸಹಾಯ ಮಾಡ್ತೀಯಾ? ಏನ್ ಸಹಾಯ ಬೇಕು ಮುನ್ಮುನ್? ನನ್ಗೆ ಹೇಳು. ನಾನು ಯಾವ ಸಮಯದಲ್ಲಾದ್ರೂ ಮೊಟ್ಟೆ ಇಡ್ತೀನಿ ಅಂತ ಅನ್ಸ್ತಿದೆ. ಆದ್ರೆ ನನಗೂ ಅಂತ ಒಂದು ಗೂಡಿಲ್ಲ. ಆದ್ರೆ ನಿನ್ನ ಹತ್ರ ಗೂಡಿದೆ ಅಲ್ವಾ? ನಿನ್ನ ಗೂಡಲ್ಲಿ ನನ್ ಮೊಟ್ಟೆ ಇಡ್ಬೋದಾ? ನಿನ್ಗೆ ಒಪ್ಪಿಗೆ ಇದೆಯಾ? ದಯವಿಟ್ಟು ಸಹಾಯ ಮಾಡ್ತೀಯಾ? ಮುನ್ಮುನ್ ತಂಗಿ, ನಂದು ದೊಡ್ಡ ಗೂಡೆ ಒಪ್ಕೋತೀನಿ. ಯಾಕಂದ್ರೆ ನಾನು ನನ್ನ ಗಂಡ ಒಟ್ಟಿಗೆ ಇಲ್ಲಿ ಜೀವಿಸ್ತಿದೀವಿ. ನೀನ್ ಇಲ್ಲಿ ಮೊಟ್ಟೆ ಇಡಕ್ ನಾನು ಒಪ್ಕೊಂಡ್ರೆ ನನ್ ಗಂಡನ್ಗೆ ನನ್ ಮೇಲೆ ಕೋಪ ಬರುತ್ತೆ. ಆದ್ರಿಂದ ದಯವಿಟ್ಟು ನನ್ನ ಕ್ಷಮಿಸು, ಆಯ್ತಾ? ಮುನ್ಮುನ್ಗೆ ಇನ್ನೂ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ಹೋಗ್ಬಿಡುತ್ತೆ. ಅದು ಒಂದು ಮರದ ಮೇಲೆ ಕುತ್ಕೊಳ್ಳುತ್ತೆ. ಅಲ್ಲಿ ಮಿಂಕಿನ ಗೂಡು ಅದಕ್ಕೆ ಕಾಣಿಸುತ್ತೆ. ಅದು ಅದರ ಬಳಿ ಹೋಗುತ್ತೆ. ಮಿಂಕಿ ಹದ್ದು, ನನಗೆ ನೀನು ಸಹಾಯ ಮಾಡ್ತೀಯಾ? ಮುನ್ಮುನ್ ಪಕ್ಷಿ, ಮೊದಲು ನನಗೆ ಹೇಳು, ನಿನಗೆ ಏನ್ ಸಹಾಯ ಬೇಕು ಅಂತ. ನನ್ನ ಸಮಸ್ಯೆ ಏನಂದ್ರೆ ನಾನು ನನ್ನ ಗೂಡನ್ನು ಕಟ್ಕೊಂಡಿಲ್ಲ. ಈಗ ನಾನು ಮೊಟ್ಟೆ ಇಡುವ ಸಮಯ ಬಂದ್ಬಿಡ್ತು. ನನಗೆ ಮೊಟ್ಟೆ ಎಲ್ಲಿಡೋದಂತ ಗೊತ್ತಾಗ್ತಿಲ್ಲ. ಬೆಳಗಿಂದ ಎಲ್ಲಾ ಪಕ್ಷಿಗಳು ನನಗೆ ಸಹಾಯ ಕೇಳ್ದೆ. ಆದ್ರೆ ಯಾರು ನನಗೆ ಸಹಾಯ ಮಾಡೋದಕ್ಕೆ ರೆಡಿಯಾಗಿ ಇಲ್ಲ. ದಯವಿಟ್ಟು ನೀನು ನನ್ನ ಮೇಲೆ ಕರುಣೆ ತೋರಿಸಿ ನಿನ್ ಗೂಡಲ್ಲಿ ಮೊಟ್ಟೆ ಇಡೋದಕ್ಕೆ ಸ್ವಲ್ಪ ಜಾಗ ಕೊಡು. ಜೀವನ ಪೂರ್ತಿ ನಿನ್ನ ಸಹಾಯವನ್ನು ಮರೆಯೋದಿಲ್ಲ. ಮುನ್ಮುನ್ ಪಕ್ಷಿ, ಇದು ಚಳಿಗಾಲ ಗೊತ್ತಲ್ವಾ? ರಾತ್ರಿ ಹೊತ್ತಲ್ಲಿ ಎಷ್ಟು ಚಳಿ ಆಗತ್ತೆ ಗೊತ್ತಾ? ನಿನ್ನನ್ನು ನನ್ನ ಗೂಡಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದನ್ನ ಕೇಳಿ ಅದಕ್ಕೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದೇ ಸಮಯದಲ್ಲಿ ಹದ್ದು ಹೀಗಂತ ಹೇಳುತ್ತೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಅಲ್ಲಿ ನೋಡೊಂದ್ ಮರ ಇದೆ ಅಲ್ವಾ? ಅಲ್ಲಿ ಗೋಲ್ಡಿ ಹದ್ದಿನ ಗೂಡಿದೆ. ಗೋಲ್ಡಿ ಸಂಜೀವಿನಿ ಕಾಡಿಗೆ ಹೋಗಿದೆ. ಅವನು ಯಾವಾಗ ಮತ್ತೆ ತಿರುಗಿ ಬರ್ತಾನೋ ಗೊತ್ತಿಲ್ಲ. ಅಲ್ಲಿನವರೆಗೂ ನೀನ್ ಬೇಕಾದ್ರೆ ಆ ಗೂಡಲ್ಲಿ ಹೋಗಿ ಮೊಟ್ಟೆ ಇಡ್ಬೋದು. ಅಲ್ಲೇ ಕುತ್ಕೊಂಡು ಮುನ್ಮುನ್ ಪಕ್ಷಿ ಅಲ್ಲಿರುವ ಗೂಡನ್ನು ನೋಡುತ್ತೆ. ನೋಡೋದಕ್ಕೆ ಅದು ತುಂಬಾ ದೊಡ್ಡದಾಗಿತ್ತು. ಆಗ ಸ್ವಲ್ಪ ಸಮಾಧಾನ ಆಗತ್ತೆ. ಸರಿ, ಹಾಗಾದ್ರೆ ಅಲ್ಲಿ ನಾನು ಮೊಟ್ಟೆ ಇಡ್ತೀನಿ ಹಂಗಂತೇಳಿ ಮುನ್ಮುನ್ ಪಕ್ಷಿ ಅಲ್ಲಿಂದ ಹಾರ್ಕೊಂಡೋಗಿ ಆ ಗೂಡಿನ ಬಳಿ ಹೋಗುತ್ತೆ. ಅದನ್ನ ನೋಡಿ ಮಿಂಕಿಗೆ ಕೂಡ ತುಂಬಾ ಸಂತೋಷ ಆಗುತ್ತೆ. ಮುನ್ಮುನ್ ಪಕ್ಷಿ ಇನ್ನು ಸ್ವಲ್ಪ ಹುಲ್ಲನ್ನು ಎತ್ಕೊಂಡ್ ಬಂದು ಅಲ್ಲಿ ಇಟ್ಕೊಳ್ಳುತ್ತೆ. ಮತ್ತೆ ಅಲ್ಲಿ ಕುತ್ಕೊಂಡು ಮೊಟ್ಟೆ ಬರುತ್ತಾ ಇಲ್ವಾ ಅಂತ ಕಾಯ್ತಾ ಇರುತ್ತೆ. ಸ್ವಲ್ಪದಲ್ಲೇ ಅದು 2 ಮೊಟ್ಟೆ ಇಡುತ್ತೆ. ಮತ್ತೆ ಅದನ್ನ ನೋಡಿ ಅದು ತುಂಬಾ ಸಂತೋಷ ಪಡುತ್ತೆ. ಓ ನನ್ನ ಪ್ರೀತಿಯ ಮೊಟ್ಟೆ, ನಿಮ್ಮಿಬ್ಬರನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಮತ್ತೆ ಅದು ಆ ಮೊಟ್ಟೆ ಮೇಲೆ ಕುತ್ಕೊಂಡು ಹ್ಯಾಚ್ ಮಾಡಕ್ಕೆ ಶುರು ಮಾಡುತ್ತೆ. ಅದು ಆ ಮೊಟ್ಟೆಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಮಿಂಕಿ ಪಕ್ಷಿ ಕೂಡ ಆಗಾಗ ಬಂದು ಅದು ಹೆಂಗಿದೆ ಏನು ಅಂತ ಕೇಳ್ತಾ ಇರುತ್ತೆ. ಒಂದು ದಿನ ಕಳೆದು ಹೋಗುತ್ತೆ. ಮುನ್ಮುನ್ ಪಕ್ಷಿಗೆ ತುಂಬಾನೇ ದಾಹ ಆಗತ್ತೆ. ಅದು ನೋಡುತ್ತೆ ಅಲ್ಲಿ ಮಿಂಕಿ ಪಕ್ಷಿ ಕೂಡ ಇರೋದಿಲ್ಲ. ಒಂದ್ ವೇಳೆ ನಾನು ನೀರ್ ಕೊಡ್ತಿಲ್ಲ ಅಂದ್ರೆ ಇನ್ನು ಸ್ವಲ್ಪ ತಲೆ ನಾನು ಸತ್ತೋಗ್ಬಿಡ್ತೀನಿ. ಖಂಡಿತ ನಾನು ಹೋಗ್ಲೇಬೇಕು ಹಂಗಂತ ಅನ್ಕೊಂಡು ಅದು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಅದು ನದಿಯ ಬಳಿ ಹೋಗಿ ನೀರನ್ನು ಕುಡಿಯುತ್ತೆ. ಮತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫೀಲ್ ಆಗತ್ತೆ. ಅದು ಮತ್ತೆ ತುಂಬಾ ಸಂತೋಷದಿಂದ ಹಾರ್ಕೊಂಡು ಅದರ ಗೂಡಿನ ಬಳಿ ಹೋಗುತ್ತೆ. ಮತ್ತೆ ಅದು ದೂರದಿಂದ ನೋಡುತ್ತೆ. ಅದರ ಗೂಡಿನ ಬಳಿ ಗೋಲ್ಡಿ ಹದ್ದು ಕೂತಿರುತ್ತೆ. ಅದನ್ನು ನೋಡಿ ಅದಕ್ಕೆ ತುಂಬಾ ಭಯ ಆಗ್ಬಿಡುತ್ತೆ. ಗೋಲ್ಡಿ ಹದ್ದು, ದಯವಿಟ್ಟು ನನ್ನ ಮೊಟ್ಟೆನ ಏನು ಮಾಡ್ಬೇಡ. ನಿನ್ನ ಮೊಟ್ಟೆನಾ? ಏನ್ ಹೇಳ್ತಾ ಇದ್ಯಾ ನೀನು? ನೀನಿಲ್ಲಿಲ್ಲ
ಅಲ್ವಾ, ಅದಕ್ಕೆ ನಿನ್ನ ಗೂಡಲ್ಲಿ ನನ್ನ ಮೊಟ್ಟೆಯನ್ನು ಇಟ್ಕೊಂಡೆ. ಇಲ್ಲ, ಇದು ನನ್ನ ಮೊಟ್ಟೆ. ಇದು ನನ್ನ ಗೂಡಲ್ಲಿದೆ, ಅಂದರೆ ನಂದೇ ಅಲ್ವಾ? ಅದನ್ನ ಕೇಳಿದ ತಕ್ಷಣ ಮುನ್ಮುನ್ ಕಿರ್ಚಕ್ ಶುರು ಮಾಡುತ್ತೆ. ಅಯ್ಯೋ ಇಲ್ಲ ಇಲ್ಲ, ದಯವಿಟ್ಟು ನಾನು ಹೇಳೋದ್ ಕೇಳು, ಇದು ನನ್ನ ಮೊಟ್ಟೆನೆ, ಪ್ಲೀಸ್, ಇದು ನನ್ನ ಮೊಟ್ಟೆನೆ. ಮುನ್ಮುನ್ ಪಕ್ಷಿ ಕಿರ್ಚ್ತಿರೋದನ್ನ ಕೇಳಿ ಬೇರೆ ಪಕ್ಷಿಗಳು ಕೂಡ ಅಲ್ಲಿಗೆ ಬರ್ತವೆ. ಅದಕ್ಕೆ ಏನೂ ಅರ್ಥ ಆಗಿಲ್ಲ. ಏನಾಯ್ತು ಮುನ್ಮುನ್, ಯಾಕೆ ಕಿರ್ಚ್ತಾ ಇದೀಯಾ? ನಿನ್ನೆ ನಿಮ್ಮ ಹತ್ರ ಬಂದು ನಾನು ಸಹಾಯ ಕೇಳ್ದೆ ಅಲ್ವಾ, ನೀವ್ ಯಾರೂ ಸಹಾಯ ಮಾಡಿಲ್ಲ ಅಲ್ವಾ, ಅದಕ್ಕೆ ನಾನು ಈ ಗೋಲ್ಡಿ ಗೂಡಲ್ಲಿ ಬಂದು ಮೊಟ್ಟೆ ಇಟ್ಟೆ. ಆದ್ರೆ ಈಗ ಅದು ನನ್ನ ಮೊಟ್ಟೆ ಅಂತ ಹೇಳ್ತಾ ಇದೆ. ಹಾಗೇನೂ ಇಲ್ಲ, ನಾನು ಇಲ್ಲಿಂದ ಹೋಗುವಾಗ ನನ್ನ ಮೊಟ್ಟೆಗಳನ್ನು ಗೂಡಲ್ಲೇ ಬಿಟ್ಟೋಗಿದ್ದೆ. ಇದು ನಂದೇನೆ. ಆದ್ರೆ ಎಲ್ಲ ಪಕ್ಷಿಗಳಿಗೂ ಅರ್ಥ ಆಗತ್ತೆ ಅದೀಗ ಸುಳ್ಳು ಹೇಳ್ತಾ ಇದೆ ಅಂತ. ಆದ್ರೆ ಹದ್ದಿಗೆ ಯಾರು ಎದುರು ಮಾತು ಹೇಳಕ್ಕಾಗಲ್ಲ ಅಲ್ವಾ. ನೀನ್ ಮಾಡಿದ್ದು ತುಂಬಾ ತಪ್ಪು ಮುನ್ಮುನ್. ಟೈಮ್ ಇದ್ದಾಗ ನಿನಗೋಸ್ಕರ ನೀನೊಂದು ಗೂಡು ಕಟ್ಕೋಬೇಕಾಗಿತ್ತು, ಆದ್ರೆ ಈಗ ನೀನು ಬೇರೆಯವ್ರ ಗೂಡಲ್ಲಿ ಇಟ್ರೆ ಹೀಗೆ ಆಗತ್ತೆ. ನೀವು ಸರಿಯಾಗಿ ಹೇಳ್ತಿದ್ದೀರಾ, ನಾನು ತುಂಬಾ ಸೋಂಬೇರಿಯಿಂದ ತಪ್ಪು ಮಾಡ್ಬಿಟ್ಟೆ. ಒಂದು ತಾಯಿ ಆಗಿದ್ದು ನನ್ನ ಕಣ್ಣ ಮುಂದೆ ನನ್ನ ಮೊಟ್ಟೆ ನಾಶ ಆಗೋದು ನೋಡ್ಬೇಕು. ಹಂಗಂತೇಳಿ ಮುನ್ಮುನ್ನಿನ ಕಣ್ಣಿಂದ ನೀರ್ ಬರಕ್ ಶುರು ಆಗತ್ತೆ. ಆದ್ರೆ ಗೋಲ್ಡಿ ಮಾತ್ರ ಅದನ್ನೇನೂ ಲೆಕ್ಕ ಮಾಡ್ತಾ ಇಲ್ಲ. ಅದೇ ಸಮಯದಲ್ಲಿ ಮಿಂಕಿ ಅಲ್ಲಿಗೆ ಬರುತ್ತೆ. ಎಲ್ಲಾ ಪಕ್ಷಿಗಳು ಅಲ್ಲಿರೋದನ್ನ ಅದು ನೋಡುತ್ತೆ. ಮತ್ತೆ ಗೋಲ್ಡಿ ಮುನ್ಮುನ್ನಿನ ಮೊಟ್ಟೆ ಮುಂದೆ ಇರೋದನ್ನ ನೋಡಿ ಅದು ತುಂಬಾ ಬೇಜಾರಾಗ್ಬಿಡುತ್ತೆ. ಮುನ್ಮುನ್, ನೀನ್ ಯಾಕೆ ಹೇಳ್ತಾ ಇದ್ಯಾ? ಹೋಗು, ನಿನ್ ಮೊಟ್ಟೆ ಬಳಿ ಹೋಗು. ಇದು ನನ್ನ ಗೂಡು, ಇದ್ರಲ್ಲಿರೋ ಮೊಟ್ಟೆಗಳು ನಂದೇನೆ, ಗೊತ್ತಾಯ್ತಾ? ಇದು ನಿನ್ನ ಗೂಡಲ್ವಾ? ಅದು ನಿಜಾನೇ. ಆದ್ರೆ ಈ ಗೂಡಲ್ಲಿ ಮೊಟ್ಟೆ ಇಟ್ಟಿದ್ದು ಮುನ್ಮುನ್. ನಾನೇ ಹೇಳಿದ್ದು ಮೊಟ್ಟೆ ಇಡಕ್ಕೆ. ನನ್ನ ಕಣ್ಣು ಮುಂದೆನೆ ಅದು ಇಲ್ಲಿ ಮೊಟ್ಟೆ ಇಟ್ಟಿದ್ದು. ನೀನು ಬಾಯಿಗೆ ಬಂದಾಗ ಹೇಳ್ಬೇಡ, ಸರಿ ಇರಲ್ಲ ಇದೆಲ್ಲ. ಹೌದಾ? ನನ್ನ ದೊಡ್ಡನಾದ ಕಾಲು ಹದ್ದಿದ್ದಾನಲ್ವಾ, ನಿನಗಿಂತ ಅವನು ಖತರ್ನಾಕ್ ಆಗಿರ್ತಾನೆ ಗೊತ್ತಾ. ನೀನೇನಾದ್ರೂ ಈ ಮೊಟ್ಟೆಗಳನ್ನ ಏನಾದ್ರೂ ಮಾಡಿದ್ರೆ ಅವನ್ಗೆ ಹೇಳ್ಬಿಡ್ತೀನಿ. ಅದನ್ ಕೇಳಿಸ್ಕೊಂಡು ಗೋಲ್ಡಿ ಹದ್ದಿಗೆ ತುಂಬಾನೇ ಶಾಕ್ ಆಗತ್ತೆ. ಮತ್ತೆ ಈಗಂತಾನೆ, ನಾನು ಸಂಧ್ಯಾವನಕ್ಕೆ ಹೋಗ್ತೀನೀಗ. ಮಕ್ಕಳು ಬಂದ ನಂತರ ಈ ಮೊಟ್ಟೆಯಿಂದ ನನ್ನನ್ನ ಹಿಂದೆ ಕರೀರಿ. ಹಂಗಂತೇಳಿ ಗೋಲ್ಡಿ ಹದ್ದು ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಮುನ್ಮುನ್ ತುಂಬಾ ಸಂತೋಷವಾಗಿ ಅದರ ಮೊಟ್ಟೆ ಬಳಿ ಹೋಗತ್ತೆ. ಮತ್ತೆ ಎಲ್ಲರ ಹತ್ರ ಪ್ರಾಮಿಸ್ ಮಾಡತ್ತೆ, ಈ ಮೊಟ್ಟೆಗಳಿಂದ ಮಗು ಆಚೆ ಬಂದಿದ ತಕ್ಷಣ ನಾನು ನನ್ನದೇ ಆದ ಗೂಡನ್ನು ಕಟ್ಕೋತೀನಿ ಅಂತ ಹೇಳುತ್ತೆ. ಮತ್ತೆ ಯಾವಾಗ್ಲೂ ಸೋಂಬೇರಿತನ ಮಾಡಲ್ಲ ಅಂತ ಹೇಳುತ್ತೆ.